ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 7:45 ಆಗಿದೆ. 15 ದಿವಸದಿಂದ ಕರೆಕ್ಟಾಗಿ ಬ್ಲಾಗ್ ಆಗ್ತಿದೆ. ವಾಚವರ್ಸ್ ಎಲ್ಲ ನ್ಯಾಯವಾಗಿ ಕೊಡ್ತಾ ಇಲ್ಲ. ಹಾಗಾಗಿ ಬೆಳಗ್ಗೆ ಬೇಗದಿಂದನೇ ವ್ಲಾಗ್ನ ಶುರು ಮಾಡಿಕೊಂಡೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅಪ್ಪುಗೆ ಇವತ್ತು ಹೇಳ್ತಾ ಇದ್ದೀನಿ, ಸ್ನಾನ ಮಾಡಿ ಮಹಾತ್ಮರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡ್ಯೂಟಿಗೆ ಹೋಗಿ ಅಪ್ಪು ಅಂತ. ಫ್ರೆಂಡ್ಸ್, ನಂದು ವೆಯ್ಟ್ ಗೇನ್ ಹೆವಿ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವೆಲ್ಲ ಕಾಮನ್ ಅಲ್ವಾ. ವೆಯ್ಟ್ ಗೇನ್ ಕೂಡ ಆಗಿದೆ. ಅದೇ ಹೇಳ್ತಾ ಇದ್ದೆ ಅಪ್ಪುಗೆ ಬೆಳಗ್ಗೆನೆ, ಇಷ್ಟೊಂದು ವೆಯ್ಟ್ ಗೇನ್ ಆಗಿದ್ದೀನಿ, ವೆಯ್ಟ್ ಲಾಸ್ ಮಾಡೋದು ಹೆಂಗಪ್ಪು ಆಮೇಲೆ ಡೆಲಿವರಿ ಆದಮೇಲೆ ಅಂತ. ನಮ್ಮ ಚಿನ್ನೋದ್ರಲ್ಲೂ ನಾನು ಇದೇ ಥರ ವೆಯ್ಟ್ ಗೇನ್ ಆಗಿದೆ. 70 kg ಆಗಿದೆ. ಡೆಲಿವರಿ ಆಗಿ ನೆಕ್ಸ್ಟ್ ಡೇಗೆ ಒಂದು 2 days 3 daysಗೆಲ್ಲ ಒಂದು 3 ಅಲ್ಲ 71 kg ಇದ್ದೋಳು 64 kgಗೆ ಬಂದಿದ್ದೆ. ಅಪ್ಪು ಅದೇ ಹೇಳ್ತಾಯಿದ್ರು, ಕಮ್ಮಿ ಆಗ್ತೀಯಾ ಅಮ್ಮು, ಒಂದು 7-8 kgನಾದರೂ ಕಮ್ಮಿ ಆಗ್ತೀಯಾ, ಇವಾಗ ಮಂತ್ಲಿ ಪೀರಿಯಡ್ಸ್ ಆಗಲ್ವಲ್ಲ, ಹಾಗಾಗಿ ಹೆವಿ ಅನ್ನಿಸ್ತಿರ್ಬೋದು ನನಗೆ. ನಾನು ಅದೇ ಹೇಳ್ತಾಯಿದ್ದೆ, ಇನ್ನೂ 3 ತಿಂಗಳು ಅಪ್ಪು, 3 ತಿಂಗಳಷ್ಟೊತ್ತಿಗೆ ಇನ್ನೂ ಎಷ್ಟು ಗೇನ್ ಆಗಿಬಿಡ್ತೀನೋ ಏನೋ ಅಂತ. ಇರಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಅವೆಲ್ಲ ಕಾಮನ್ ಅಂತ ಹೇಳಿ ಅಪ್ಪು ಹೇಳ್ತಾಯಿತ್ತು. ಬಟ್ ನಾನು ವರಿ ಮಾಡಿದ್ರು ಅಪ್ಪು ನನಗೆ ಸಮಾಧಾನ ಮಾಡ್ತಾರೆ, ಹಿಂಗಲ್ಲಮ್ಮು ಹಿಂಗೆ ಅಂತ. ಬೆಳಗ್ಗೆ ಎದ್ಬಿಟ್ಟು ದೇವ್ರ ನಾಮ ಅಂತೂ ಕೇಳ್ತೀನಿ. ನನ್ನ ರೊಟೀನಲ್ಲಿ ದೇವ್ರ ನಾಮ ಇರುತ್ತೆ. 1 hour 45 minutes ಅಂತೂ ಒಂದು ಆಂಜನೇಯನ ನಾಮ ಆಗ್ಬೋದು, ಗೋವಿಂದನ ನಾಮ ಆಗ್ಬೋದು, ಮಾರ್ನಿಂಗ್ ಸುಪ್ರಭಾತ ಆಗ್ಬೋದು, ಆಮೇಲೆ ಲಾಲಿ ಹಾಡು ಆಗ್ಬೋದು, ಕೃಷ್ಣನ ಸಾಂಗ್ಸ್ ಆಗ್ಬೋದು, ಇವನ್ನೆಲ್ಲ ಕೇಳ್ತಾ ಇರ್ತೀನಿ. ಯಾಕಂದರೆ ಈಗ 5 months ಮೇಲ್ಪಟ್ಟು ಮಕ್ಕಳು ಹೊಟ್ಟೆಯಲ್ಲಿ ನಾವು ಏನು ಕೇಳ್ತೀವಿ, ಏನು ನೋಡ್ತೀವಿ ಅದನ್ನೆಲ್ಲ ಆಲಿಸ್ತಾ ಇರ್ತಾವಂತೆ. ಹಾಗಾಗಿ ಬೆಳಗ್ಗೆ ಹೊತ್ತು 1 hour ದೇವ್ರ ನಾಮ ಹಾಕ್ಕೊಂಡು ಕೇಳ್ತೀನಿ, ಮಗು ಕೇಳ್ಕೊಳ್ಳುತ್ತೆ. ಅದಾದಮೇಲೆ ನಾವು ಮಾತಾಡೋ ವರ್ಡ್ಸಲ್ಲೂ ಅಷ್ಟೇ ಫ್ರೆಂಡ್ಸ್, ಒಳ್ಳೆ ಮಾತನ್ನ ಆಡಬೇಕು. ಮಕ್ಕಳು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾವಂತ ಈ ಟೈಮ್ನಲ್ಲಿ. ನಾವು ಹೆಂಗಿರ್ತೀವೋ ಅದ್ರ ಮೇಲೆ ಮಕ್ಕಳು ಕೂಡ ಡಿಪೆಂಡ್ ಆಗ್ತಾವಂತೆ. ನಾವು ಎಷ್ಟು ಆ್ಯಕ್ಟಿವ್ ಇರ್ತೀವಿ ಎಲ್ಲದ್ರ ಮೇಲೆ ಮಕ್ಕಳು ಡಿಪೆಂಡ್ ಆಗ್ತಾವಂತೆ. ಹಾಗಾಗಿ ದೇವ್ರ ನಾಮ ಹಾಕಿ, ಅಪ್ಪು ಹಾಲಿತ್ತು, ಮೊಟ್ಟೆ ತರೋಗಪ್ಪು, ಡಾಕ್ಟ್ರ್ ಹೇಳಿದರು. ನನಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಡಾಕ್ಟರ್ ಹೇಳಿದ್ರು ಡೈಲಿ ಒಂದು ಹೆಗ್ ತಿನ್ನೋದನ್ನ ಮರಿಬೇಡ, ಈ ಟೈಮ್ನಲ್ಲಿ ಶಕ್ತಿ ಇರಲ್ಲ, ಹಂಗಾಗಿ ಡೈಲಿ ಒಂದು ಮೊಟ್ಟೆ ತಿನ್ನಂತ ಹೇಳಿದರು. 1 or 2 ಅಂತೂ ಕಂಪಲ್ಸರಿ ತಿನ್ನಲೇಬೇಕಂತ. ಹಂಗಾಗಿ ಮೊಟ್ಟೆ ತೊಗೊಂಬಂದಿಡಪ್ಪು 1-2 ಡಜನ್ನು. ಸಂಜೆ ಹೊತ್ತು ನೀನು ಕೂಡ ಕಷ್ಟ ಬಿತ್ಕೊಂಡು ಬರ್ತೀಯಾ, ಒಳ್ಳೆ ಫುಡ್ಡು ತಿನ್ನೋದು ಬೇಡವಾ ಅಂತ ಹೇಳಿದ್ರಿಂದ ಅಪ್ಪುಗೆ ಮೊಟ್ಟೆ ತರಲಿಕ್ಕೆ ಹೋಗ್ತಾರೆ. ಅವರು ಜ್ಯೂಸ್ ಕೂಡ ಪ್ರಿಪೇರ್ ಮಾಡಿಟ್ಟು ಹೋದರು. ಅವರು ಹೆವಿ ಕೆಲಸ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್, ಹಂಗಾಗಿ ಬಾಡಿ ಫುಲ್ ವೀಕ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಒಂದೇ ವರ್ಷದಲ್ಲಿ ಮನೆ ಕಟ್ಟಿ ಬೋರ್ ಹಾಕಿಸ್ಬೇಕಂದ್ರೆ ಅವೆಲ್ಲ ರಿಸ್ಕೆ. ಹಾಗಾಗಿ ಒಂದು ಸ್ವಲ್ಪ 1-2 ವರ್ಷ ಕಷ್ಟ ಬಿದ್ದರೆ ಮತ್ತೆ ಫ್ರೀ ಅಷ್ಟೇ. ನಾವೇನು ಸೀಮೆಗೆಲ್ಲರೂ ಸಾಲ ಏನಿಲ್ಲ, ನಮ್ಮದು ಚೀಟಿಗಳಷ್ಟೇ, ಕಟ್ಕೊಂಡ್ರೆ ಮುಗ್ದೋಯ್ತು. ಅದಾದಮೇಲೆ ಅಪ್ಪು ಹಾಲಿತ್ತು ನೆನ್ನೆದು, ಹಾಗಾಗಿ ಹಾಲೈತೆ ಅಪ್ಪು, ಮೊಟ್ಟೆ ತೊಗೊಂಬನ್ನಿ ಅಂತ ಹೇಳಿ ಕಳಿಸಿದ್ದೀನಿ. ಅಮ್ಮು ಇವತ್ತು ಬೆಳಗ್ಗೆನೇ ಕಿಚನ್ಗೆ ಹೋಗಿ ಗಲೀಜು ಮಾಡಿಬಿಟ್ಟಿದ್ದಾಳೆ ಫ್ರೆಂಡ್ಸ್. ಹಂಗಾಗಿ ಒಂದು ಕೊಟ್ಬಿಟ್ಟು, ಯಾವತ್ತೂ ಹೊಡೆಯಲ್ಲ ನಾವು ಅವಳಿಗೆ, ಒಂದು ಕೊಟ್ಬಿಟ್ಟು ಗದ್ರುಬಿಟ್ಟು ಕೂರಿಸಿದ್ದೆ. ಅವಳು ನನ್ನ ಮಾತಿಗೆ ಬಗ್ಗೋಳೆ ಅಲ್ಲ ಬಿಡ್ರಿ. ಅದಾದಮೇಲೆ ಫ್ರೆಂಡ್ಸ್, ನನಗೆ ನಿಜವಾಗ್ಲೂ ಆಗ್ತಾಯಿಲ್ಲ, ಬಾಡಿ ಸ್ವಲ್ಪನೂ ಸಪೋರ್ಟ್ ಮಾಡ್ತಾಯಿಲ್ಲ. ಅಮ್ಮ ಬೇಕು, ನನ್ನ ಜೊತೆ ಯಾರಾದರೂ ಇರಬೇಕು ಅಂತ ಅನ್ನಿಸ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಅಮ್ಮನೂ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ದನ ಕರ ಹಸು ಮಕ್ಕಳು ಎಲ್ಲರನ್ನೂ ಬಿಟ್ಟು ನನ್ನ ಬಂದು ಇಲ್ಲಿ ಕೇರ್ ಮಾಡೋದು ಅಮ್ಮಗೆ ಸ್ವಲ್ಪ ಕಷ್ಟನೇ. ಹಂಗಾಗಿ ಅಪ್ಪುಗದೇ ಹೇಳ್ತಾ ಇದ್ದೆ, ಅಪ್ಪು ಎಲ್ಲದಕ್ಕೂ ಸಮನಾಗಿರೋರ ಮನೇಲಿ ಹುಟ್ಟಬೇಕಪ್ಪು ಹೆಣ್ಮಕ್ಳು ಅಂತ. ಅಪ್ಪು ಅದೇ ಹೇಳ್ತಾಯಿದ್ರು, ಪಾಲಿಗೆ ಬಂದಿದ್ದು ಪಂಚಾಮೃತ ಅಮ್ಮು, ತಲೆ ಕೆಡಿಸ್ಕೋಬೇಡ ಅಂತ. ನಾನಿದ್ದೀನಲ್ಲ ಅಂತಾರೆ. ಆದರೂ ಅಪ್ಪು ಬೆಳಗ್ಗೆ ಹೋದವ್ರು ರಾತ್ರಿಗೆ ಬರ್ತಾರೆ, ಅಲ್ಲಿವರೆಗೂ ಒಬ್ಬಳೇ ಇರಬೇಕು. ಎಷ್ಟೊತ್ತು ಕೂರೋದು, ಎಷ್ಟೊತ್ತು ಮಲ್ಗೋದು, ಎಷ್ಟೊತ್ತು ಟಿ ವಿ ನೋಡೋದು, ಏನೇ ಮಾಡಿದ್ರು ಟೈಮ್ ಮಾತ್ರ ಮೂವ್ ಆಗಲ್ಲ, ಹಂಗಾಗಿದೆ.
ಅದಾದಮೇಲೆ ಇವತ್ತು ಮಾತನಾಡ ದೇವಸ್ಥಾನಕ್ಕೆ ಸ್ವಲ್ಪ ಎಳ್ಳು ಸ್ವಲ್ಪ ಏನಾದರೂ ಕೊಡಬೇಕು ಅಂತ ಹಿಂಗೆ ಶಾಸ್ತ್ರದಲ್ಲಿ ಹೇಳಿದರು. ಹಾಗಾಗಿ ಸರಿ ಇವತ್ತು ಕೊಟ್ಬಿಟ್ಟು ಬಂದ್ಬಿಡಪ್ಪು, ಕೊಟ್ಬಿಟ್ಟು ಹಂಗೆ ಡ್ಯೂಟಿಗೆ ಹೋಗ್ಬಿಡಪ್ಪು. ಒಂದು 3 ವಾರ 4 ವಾರ ಕಂಟಿನ್ಯೂಸ್ ಆಗಿ ಹೋಗು. ಯಾಕಂದರೆ ಒದೆ ಮೇಲೆ ಒದೆ ತಿಂತಾಯಿದ್ದೀವಿ ಫ್ರೆಂಡ್ಸ್ ನಾವು. ಅಂದರೆ ನಮಗೆ ಏಟಾಗುತ್ತೆ ಅನ್ನೋದಕ್ಕಿಂತ ಮೊನ್ನೆಲ್ಲ ಗಾಡಿ 1 ರಿಪೇರಿಗೆ 4 ರಿಪೇರಿ ಆಗೋಯ್ತು. ಅದನ್ನು ರೆಡಿ ಮಾಡಿಸ್ತಿದ್ದೀವಿ. ಈ ಮನೆದು ಏಟು ಕಾರು ಏಟು ಕೊಡ್ತು. ಹಂಗಾಗಿ ಸರಿ ಹಿಂಗೆ ಎಲ್ಲ ಕೇಳಿದ್ದಕ್ಕೆ ಒಂದು 3 ವಾರ ಮಾತನಾಡ ದೇವಸ್ಥಾನಕ್ಕೆ ಕಳಿಸಿ ಅಂತ ಹೇಳಿದ್ರು. ಹಂಗಾಗಿ ಹೋಗಬೇಕು, ಹೋಗಪ್ಪು ಈ ವಾರದಿಂದ 3 ವಾರ ಹೋಗ್ಬಿಟ್ಟು ಬಂದ್ಬಿಡಪ್ಪು ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಹಾಸ್ಪಿಟಲ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಇದೇ ವ್ಲಾಗಲ್ಲಿ ನಾನು ಹಾಸ್ಪಿಟಲ್ ಬಗ್ಗೆ ಮಾತಾಡಿದ್ರೆ ಹೆವಿ ಲೆಂತಿಯಾಗಿ ಹೋಗ್ಬಿಡುತ್ತೆ. ಹಂಗಾಗಿ ಹಾಸ್ಪಿಟಲ್ದು ನಂದು ಡೆಲಿವರಿ ಪ್ಲ್ಯಾನ್ ಏನಾಯಿತು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದೇ ಒಂದು ವ್ಲಾಗ್ನ ಮಾಡಿ ಶೇರ್ ಮಾಡ್ತೀನಿ. ಅಪ್ಪು ಒಂದೇ ವಿಡಿಯೋದಲ್ಲಿ ಬರೀ ನೀನೇ ಮಾತಾಡಿದ್ರೆ ಲೆಂತಿಯಾಗಿ ಹೋಗುತ್ತೆ ಅಮ್ಮು, ಹಂಗಾಗಿ ಸ್ವಲ್ಪ ನೀನು ಮಾತಾಡೋದಿರಲಿ, ಬೇರೆ ಕಂಟೆಂಟ್ ಇರಲಿ ಅಮ್ಮು ಅಂತಾರೆ. ಹಾಗಾಗಿ ಹಾಸ್ಪಿಟಲ್ದು ಹೆಂಗೆ ಮಾಡ್ಕೊತಾ ಇದ್ದೀವಿ, ಏನು ಮಾಡ್ಕೊತಾ ಇದ್ದೀವಿ, ಯಾವ ಥರ ಡಿಸೈಡ್ ಆಯಿತು. ನಾನು ಹಠ ಹಿಡ್ದಿದ್ದೆ BGSಲ್ಲೇ ಮಾಡಿಸ್ಬೇಕಂತ, ಬಟ್ ಇವಾಗ ಏನು ಪ್ಲ್ಯಾನ್ ಆಗಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಟೈಮ್ ಸಿಕ್ಕಿದ್ರೆ ಫುಲ್ಲಾಗಿ ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ, ಅವರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ನನ್ನ ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಲೈಕ್ ಮಾಡೋಕ್ಕೆ ಹೇಳಿ, ಪ್ಲೀಸ್ ಸಪೋರ್ಟ್ ಮಾಡೋಕ್ಕೆ ಹೇಳಿ. ನನಗೂ ಆಸೆ ಇದೆ ಯೂಟ್ಯೂಬಲ್ಲಿ ಬೆಳಿಬೇಕಂತ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ ಆಯಿತಾ ಫ್ರೆಂಡ್ಸ್. ನಮ್ಮ ಅಪ್ಪು ಹೆಂಗೆ ಅಂದರೆ ನನಗೆ ತುಂಬ ಟೆನ್ಷನ್ ಕೊಡೋದು, ತುಂಬ ಅದು ಮಾಡಿಕೊಡು ಇದು ಮಾಡಿಕೊಡೋದು ಆ ಮಾಡಿಕೊಡು ಅಂತ ಹೇಳೋದು ಆ ಥರ ಇಲ್ಲ. ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಜ್ಯೂಸ್ ರುಬ್ಕೊಳ್ಳೋದಾಗ್ಬೋದು, ಬೇರೆ ಥರ ಏನೇ ಅವ್ರದ್ದೇ ಆದಂಥ ಕೆಲಸಗಳಿದ್ರು ಅವರೇ ಮಾಡ್ಕೊತಾರೆ. ನನಗದು ಒಂದೇ ಖುಷಿ. ಕೆಲವ್ರ ಮನೇಲಿ ಅದು ಮಾಡಲೇಬೇಕು ಇದು ಮಾಡಲೇಬೇಕಂತಾರೆ, ಬಟ್ ನಮ್ಮ ಮನೇಲಿ ಆ ಥರ ಇಲ್ಲ. ಆಯ್ತಮ್ಮು ನೀನು ಸುಧಾರಿಸ್ಕೋ, ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಅಪ್ಪು ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿದು, ಬೆಳಗ್ಗೆ ಕಾಫಿ ಕುಡ್ದಿಲ್ಲ ಇವತ್ತು, ಜ್ಯೂಸ್ ಮಾಡ್ಕೊಂಡು ಕುಡಿದು ಅಮ್ಮ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಡ್ಯೂಟಿ ಕೂಡ ಹೊರಡ್ತಾ ಇದ್ದಾರೆ. ಅಪ್ಪುಗೆ ಬೆಳಗ್ಗೆ ಹೋದ್ರೆ ರಾತ್ರಿಗೆ ಬರೋದು. ಇನ್ನು ಅಪ್ಪು ಹೊಟ್ಟೋಗ್ಬಿಡ್ತಾನೆ ಅಂದ್ಬಿಟ್ಟು ಊರಿಗೆ ಮೊದಲೇ ರೆಡಿಯಾಗಿ ನಿಂತ್ಕೊಂಡು ಬಿಡ್ತಾಳೆ. ಅವ್ನು ಬ್ಯಾಗ್ ಎತ್ಕೊಳ್ಳೋ ತಡ ನಾನು ಬರ್ತೀನಿ, ನನ್ನ ಕರ್ಕೊಂಡೋಗು ಅಂತ ಅಷ್ಟು ಹಠ ಮಾಡ್ತಾಳೆ. ಭಯ ಏನಂದರೆ ಹಿಡ್ಕೊಂಡು ರೋಡಿಗೆ ಹೊಂಟೋಗ್ಬಿಡ್ತಾಳೆ ಅನ್ನೋದೇ ಭಯ. ಹಾಗಾಗಿ ಅಪ್ಪು ಹೋಗೋ ಟೈಮ್ನಲ್ಲಿ ಕಟ್ಟಾಕ್ಬಿಡ್ತೀನಿ. ಹೇಳಿದ ಮಾತನ್ನ ಕೇಳಲ್ಲ ಇಲ್ಲ ಅಂದರೆ. ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ನನ್ನ ರೊಟೀನ್ ಸೇಮ್ ಇದೇ ಥರ ಇರುತ್ತೆ. 9 ಗಂಟೆವರೆಗೂ ನಾನು ಎದ್ದೇಳಲ್ಲ. ಎದ್ಬಿಟ್ಟು ಬಂದಿರ್ತೀನಿ, ಬಂದು ಕಾಫಿ ಕುಡಿದು ದೇವ್ರ ನಾಮ ಕೇಳ್ಕೊಂಡು ಕೂತ್ಕೊಂಡಿರ್ತೀನಿ. ಅದಾದಮೇಲೆ ಅಪ್ಪು ಹೊರಡ್ತಾರೆ. ಅಪ್ಪು ಹೊರಟ ಮೇಲೆ ಕಿಚನಿಗೆ ಬರ್ತೀನಿ. ಕುಕ್ಕಿಂಗ್ ಏನು ಮಾಡಬೇಕಂತ ಯೋಚನೆ ಮಾಡ್ಕೊತ, ರಾತ್ರಿ ನೆನೆಸಿಟ್ಟ ಬಾದಾಮಿ ಇರುತ್ತೆ, ಬಾದಾಮಿ ಸಿಪ್ಪೆ ತೆಗೆದುಬಿಟ್ಟು ಒಂದು 7-8 ಬಾದಾಮಿನ ತಿನ್ಕೊತೀನಿ. ಅದಾದಮೇಲೆ ನನ್ನ ಟಿಫನ್ ಪ್ರಿಪರೇಷನ್ ನಡೆಯುತ್ತೆ. ಸೊ ಎವ್ರಿಡೇ ನನ್ನ ರೊಟೀನ್ ಬ್ಯಾಂಗ್ಳೂರಲ್ಲಿದ್ದರೆ ಇದೇ ಥರ ಇರುತ್ತೆ, ಊರಲ್ಲಿದ್ದರೆ ಚೇಂಜ್ ಆಗ್ತಾ ಇರುತ್ತೆ. ಅಮ್ಮಗೆ ಬೆಳಗ್ಗೆನೇ ನನ್ನ ಕಾಫಿ ಕುಡಿಯೋ ಜೊತೆಲಿ ಬಿಸ್ಕೆಟ್ ತಿಂತೀನಲ್ವ, ಆ ಟೈಮ್ನಲ್ಲೇ ಒಂದು 3 ಬಿಸ್ಕೆಟ್ ಹಾಕಿರ್ತೀನಿ. ಹಾಗಾಗಿ ನಾನು ಟಿಫನ್ ಮಾಡೋ ಟೈಮ್ನಲ್ಲೇ ಅವಳಿಗೂ ಟಿಫನ್ ಕೊಡೋದು. ಫ್ರೆಂಡ್ಸ್, ಈ ಬಾದಾಮಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತಿನ್ನಬೇಕು, ಹಂಗೆ ತಿನ್ನಬಾರ್ದು ಬಾದಾಮಿ. ಹಂಗಾಗಿ ಕುತ್ಕೊಂಡು ದೇವ್ರನಾಮ ಕೇಳಿಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಒಂದು 6-8 ಬಾದಾಮಿ ನೆನೆಸ್ತೀನಿ. ಸಮ್ಟೈಮ್ 6 ನೆನೆಸ್ತೀನಿ, ಸಮ್ಟೈಮ್ 8 ನೆನೆಸ್ತೀನಿ. ಈ 8 ಬಾದಾಮಿನ ತಿನ್ಕೊಳ್ತೀವಿ. ಫ್ರೆಂಡ್ಸ್, ಈ ಬಾದಾಮಿ ತಿನ್ನೋದ್ರಿಂದ ಮಕ್ಕಳು ಮೈಂಡ್ ಮೆಚುರಿಟಿ ಚೆನ್ನಾಗಾಗುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಪ್ರೆಗ್ನೆಂಟು 5 ತಿಂಗಳಿಂದ ಶುರು ಮಾಡ್ಕೋಬೇಕು ಡೆಲಿವರಿವರೆಗೂ. ಡೈಲಿ ರಾತ್ರಿ ನೆನೆಸಿಟ್ಟ ಬಾದಾಮಿನ ಬೆಳಗ್ಗೆ ತಿನ್ನೋದ್ರಿಂದ ಹೊಟ್ಟೆಯಲ್ಲಿರೋ ಮಕ್ಕಳು ಮೈಂಡ್ ಮೆಚುರಿಟಿ ತುಂಬ ಚೆನ್ನಾಗಾಗುತ್ತೆ. ನನಗೆ ಡಾಕ್ಟರ್ ಹೇಳಿದರು ಇದನ್ನು, ಹಾಗಾಗಿ ನಾನು ಎವ್ರಿಡೇ ಫಾಲೋ ಮಾಡ್ತೀನಿ.
ಮನೇಲಿ ಏನು ಗೊತ್ತಾ, ಗಂಡಂದಿರು ಇರ್ತಾರಲ್ಲ, ಅವ್ರು ಸ್ವಲ್ಪ ಪ್ರೀತಿ ಕೊಟ್ಟರೆ ಮನೇಲಿರೋ ಹೆಂಗಸ್ರುಗಳು ಸಾಕಷ್ಟು ಪ್ರೀತಿ ಕೊಡ್ತಾರೆ. ನಮ್ಮನೇಲಿ ನಾನು ನಿಜವಾಗ್ಲೂ ಅಪ್ಪು ಪ್ರೀತಿಯಿಂದ ಮಾತಾಡ್ಸೋದಷ್ಟೇ. ನನ್ನ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾನು ಬೀಳೋ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳುತ್ತೆ ನಮ್ಮಪ್ಪು. ನಿಜವಾಗ್ಲೂ ನೋಡಿ, ಬೆಳಗ್ಗೆ ಜ್ಯೂಸ್ ಅಂದರೆ ಪ್ರೋಟೀನ್ ಜ್ಯೂಸನ್ನ ಮಾಡ್ಕೊಂಡು ಕುಡ್ದಿದ್ದಾರೆ. ಮಿಕ್ಸಿ ಜಾರ್ನ ವಾಶ್ ಮಾಡಿಟ್ಟಿದ್ದಾರೆ, ಮತ್ತು ಸುಮ್ಮನೆ ಪರದಾಡ್ತಾಳೆ ಅಂದ್ಬಿಟ್ಟು. ಮತ್ತು ಜ್ಯೂಸ್ ಮಾಡಿ ಕುಡ್ದಿದ್ದು ಗ್ಲಾಸ್ ಕೂಡ ವಾಶ್ ಮಾಡಿ ಎತ್ತಿ ನೀರು ಸವರ್ಲಿಕ್ಕೆ ಅಂತ ಇಟ್ಟು ಹೋಗಿರೋದು. ಅಂದರೆ ಅವ್ರು ಮಾಡಿದ ಕೆಲಸನ ಅವರೇ ಮಾಡ್ಕೊತಾರೆ. ಮತ್ತು ನನಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಮಾರ್ನಿಂಗ್ ಹೊತ್ತು ನಾನು ಹಿಡಿದಕ್ಕೆ ಮೊದಲೇ ಹಾಲು ಬಿಸಿಗಿಡೋದಾಗ್ಬೋದು, ಎಷ್ಟು ಮಾಡ್ಕೊಡ್ತಾರೆ ಅಂದರೆ ನನಗೆ ಅವ್ರು ಅಷ್ಟು ಮಾಡೋದೇ ಸಾಕಷ್ಟು ಏನೋ ಮಾಡ್ತವ್ರೇನೋ ಅನ್ನೋ ಥರ ಅನಿಸುತ್ತೆ. ಮತ್ತು ಅಷ್ಟೇ ನೋಡಿ, ಸ್ನಾನ ಮಾಡಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ಬಿಟ್ಟು ವಾಷಿಂಗ್ ಮಿಷಿನ್ ಹತ್ರ ಹಾಕೋಗೋರೆ. ಮುಂಚೆ ಹಿಂಗಿರಲಿಲ್ಲ, ನಾನು ಪ್ರೆಗ್ನೆಂಟು ಮುಂಚೆ ಮನೆ ತುಂಬ ಅಲ್ಲೊಂದು ಇಲ್ಲೊಂದು ಎಲ್ಲ ಎಳೆದು ಹೋಗೋರು. ಇವಾಗ ನೀಟಾಗಿ ಅವರು ಬಟ್ಟೆ ಅವರೇ ಒಂದು ಕಡೆ ಹಾಕ್ತಾರೆ, ವಾಷಿಂಗ್ ಬಟ್ಟೆ. ಆಮೇಲೆ ಅಷ್ಟೇ ವಾಶ್ರೂಮ್ನಲ್ಲಿ ಬ್ರಷ್ಷು, ಟೂತ್ಪೇಸ್ಟು ಅದನ್ನೆಲ್ಲ ಅವರವರೇ ಎತ್ತಿಡ್. ಅದಕ್ಕೆ ಹೇಳೋದು, ಮನೇಲಿರೋ ಹೆಂಡ್ತಿಗೆ ಸ್ವಲ್ಪ ಪ್ರೀತಿ ಕೊಟ್ಟರೆ, ಅವರು ಗಂಡನಿಗೆ ಹೊರಗೆ ಹೋಗಿ ಬರ್ತಾರಲ್ವ, ಅವ್ರಿಗೆ ಸ್ವಲ್ಪ ಪ್ರೀತಿ ಕೊಟ್ಟರೆ ಅವ್ರು ಸಾಕಷ್ಟು ಪ್ರೀತಿ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಹಂಗಾಗಿ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನನಗೆ ನಿಜವಾಗಿ ನಮ್ಮ ಅಮ್ಮನ ಮನೆ ಆಸೆನೇ ಮರೆಸ್ಬಿಟ್ಟಿದ್ದೆ. ಇದೇ ರೀತಿ ಪ್ರೀತಿ ಕೊಟ್ಟೇನೆ. ನಂಗೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಂತ ಅಷ್ಟು ಅನಿಸಲ್ಲ. ಅದೇನಪ್ಪ ಗೊತ್ತಿಲ್ಲ ನನಗೆ. ಹೋಗ್ತೀನಿ, ಅಪರೂಪಕ್ಕೆ ಹೋಗಿ ಬರ್ತೀನಿ ಬಿಟ್ಟರೆ ಜಾಸ್ತಿ ಅಮ್ಮನ ಮನೆ ಆಸೆನೇ ಬಿಡಿಸ್ಬಿಟ್ರು ನನಗೆ. ಅಂದರೆ ಅಷ್ಟು ಪ್ರೀತಿ ಇಲ್ಲೇ ಸಿಗ್ತಾಯಿತ್ತು ನನಗೆ. ಇವಾಗ ನೋಡಿ, ಟಿಫನ್ ನೀನು ನಿಧಾನಕ್ಕೆ ಮಾಡ್ಕೊತೀನಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ತಿನ್ಕೊತೀನಿ ಇದ್ರು. ಈಗ ಕೆಲವ್ರು ಗಂಡಸರು ಬೆಳಗ್ಗೆ ಟಿಫನ್ ಮಾಡಲೇಬೇಕು ಆ ಥರ ಮಾಡ್ತಿತ್ತಂತ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಅಪ್ಪು ಯಾವತ್ತೂ ಹಂಗೆ ಮಾಡಿಲ್ಲ. ನಾನು ಅವ್ರಿಗೆ ಅಡ್ಜಸ್ಟ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಅವರಂತೂ ನಿಜವಾಗ್ಲೂ ನನಗೆ ಅಡ್ಜಸ್ಟ್ ಆಗ್ತಾರೆ, ಅದೇ ಖುಷಿ. ಟಿಫನ್ಗೆ ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಅಪ್ಪನೂ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಡೆ ಎಲ್ಲನೂ ಹಚ್ಕೊಂಡಿದ್ದೀನಿ, ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಈ ಕಡೆ ಖಾರ ಪೊಂಗಲ್ಗೆ ಕೂಗಿಸ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಮೊಟ್ಟೆ ಬೇಯ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು 4 ಮೊಟ್ಟೆ ಬೇಯಿಸಿದ್ರೆ ಅಪ್ಪಗೆ 2 ನನಗೆ 2 ಅಂತ. ಈ ಪ್ರೆಗ್ನೆಂಟ್ ಟೈಮ್ನಲ್ಲಿ ಫ್ರೆಂಡ್ಸ್ ಡೈಲಿ ಮ್ಯಾಕ್ಸಿಮಮ್ 2 ಮೊಟ್ಟೆನಾದರೂ 1 ರಿಂದ 2 ಮೊಟ್ಟೆ ತಿನ್ನಲೇಬೇಕು. ನಮ್ಮ ಬಾಡಿಗೆ ಪ್ರೋಟೀನ್ ಅಂಶ ತುಂಬ ಹಾಗಾಗಿ ಡೈಲಿ ಪ್ರೆಗ್ನೆಂಟ್ ಲೇಡೀಸು 1 ರಿಂದ 2 ಮೊಟ್ಟೆ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಅಪ್ಪು ಬರ್ತೀನಿ ಅಂತ ಹೇಳಿದ್ದಾರೆ, ಬೇಗ ಖಾರ ಪೊಂಗಲ್ನ ಮಾಡ್ಕೊತೀನಿ. ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಕುಕ್ಕರ್ ಇನ್ನೊಂದು 2 ವಿಷಲ್ ಕೂಗಿಸ್ಬಿಟ್ಟು ಒಗ್ಗರಣೆ ಹಾಕೊಂಡ್ರೆ ಖಾರ ಪೊಂಗಲ್ ರೆಡಿಯಾಗಿ ಹೋಗ್ಬಿಡುತ್ತೆ. ಖಾರ ಪೊಂಗಲ್ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಮಾಡ್ದಂಗೆ ನಾನು ಮಾಡೋದು, ಅದರಿಂದ ಏನು ಶೇರ್ ಮಾಡ್ತಾ ಇಲ್ಲ. ಸಂಜೆಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಚಪಾತಿ ಮಾಡಿ ಕಾಳು ಗುಜ್ಜು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಮಧ್ಯಾಹ್ನಕ್ಕೂ ಆಗಂಗೆ ಮಾಡಿಕೊಂಡೆ ಖಾರ ಪೊಂಗಲ್ಲು. ಇವತ್ತು ಸ್ವಲ್ಪ ಕೆಲಸ ಇದೆ, ಎಲ್ಲ ಕೆಲಸ ಮುಗಿಸ್ಕೋಬೇಕು. ಅದರಿಂದ ಆ ಕಡೆ ಟಿಫನ್ ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಕರ್ಟನ್ ಕೂಡ ಮಿಷಿನ್ಗೆ ಹಾಕಿದ್ದೀನಿ. ರೀಸನ್ ಏನಂದರೆ ಸ್ವಲ್ಪ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತಂಗಿ ಬೇರೆ ಮಗುನ ಇಲ್ಲೇ ಬಿಟ್ಟೋಗಿದ್ದಾಳೆ, ಹಂಗಾಗಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸುಮ್ಮನೆ ಈಗ ಆ ಮನೆಯಿಂದ ತಂದಿರೋ ಕರ್ಟನ್ನೇ ಯಾವುದೂ ಮಿಷಿನ್ಗೆ ಹಾಕಿರಲಿಲ್ಲ. ಒಣಗಿಸ್ಬಿಟ್ಟು ನೀಟಾಗಿ ಎತ್ತಿಕ್ಕೆ ಹೋಗ್ಬಿಟ್ರೆ ನಾನು ಬರೋದು 2 ದಿವಸ ಲೇಟ್ ಆದರೂ ಕೂಡ ಈ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಮಿಷಿನ್ಗೆ ಹಾಕಿ. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಯಾರಿಗ್ಯಾರೂ ಇಲ್ಲ. ಅಕ್ಕನಿಗೆ ತಂಗಿ ಆಗಲ್ಲ, ತಂಗಿಗೆ ಅಕ್ಕ ಆಗಲ್ಲ. ಅವ್ರವ್ರದ್ದೇ ಆದಂಥ ಫ್ಯಾಮಿಲಿಗಳನ್ನ ಅವ್ರವ್ರ ಇಷ್ಟ ಬಂದಂಗೆ ಅವ್ರು ಲೀಡ್ ಮಾಡ್ತಾರೆ. ಹಂಗಾಗಿ ಅವ್ರವ್ರ ಲೈಫ್ನ ಅವ್ರವರೇ ನೋಡ್ಕೋಬೇಕು, ಯಾರಿಗ್ಯಾರೂ ಆಗಲ್ಲ. ಇವತ್ತು ಅದರಿಂದ ಸುಮ್ಮನೆ ಇನ್ನು ಸಡನ್ನಾಗಿ ಕೊಟ್ರೆ ಆ ಬಟ್ಟೆ ಮಿಷಿನ್ ಕರ್ಟನ್ಗಳೆಲ್ಲ ಹಂಗೆ ಉಳಿದೋಗುತ್ತೆ. ಅದರಿಂದ ಮಿಷಿನ್ಗೆ ಹಾಕ್ಬಿಟ್ಟು ಮಡಗ್ಬಿಟ್ಟು ನೀಟಾಗಿ ಒಣಗಿಸ್ಬಿಟ್ಟು ಮಡಗ್ಬಿಟ್ಟು ಹೋದ್ರೆ ನನಗೂ ಟೆನ್ಷನ್ ಇರಲ್ಲ. ಇವತ್ತು ಆದಷ್ಟು ಕ್ಲೀನ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟಾಗುತ್ತೋ ಅಷ್ಟು. ಸ್ವಲ್ಪ ಫ್ರಿಜ್ಜು ಕೂಡ ಕ್ಲೀನ್ ಮಾಡಬೇಕು. ಫ್ರಿಜ್ ಕ್ಲೀನೇ ಮಾಡಲಿಲ್ಲ. ಫುಲ್ ಬೇಕಿರೋದು ಬೇಡದೇ ಇರೋದು ಎಲ್ಲ ಇದೆ ಇದರಲ್ಲಿ. ನೋಡ್ಬಿಟ್ಟು ಎತ್ತಾಕಬೇಕು. ಈ ಮನೆಗೆ ಬಂದಾಗಿಂದ ಕ್ಲೀನೇ ಮಾಡಿಲ್ಲ. ಸ್ವಲ್ಪ ಒರೆಸ್ಬೇಕು. ಕ್ಲೀನಿಂಗ್ ಕೆಲಸ ಎಲ್ಲ ರೆಸ್ಟ್ ಮಾಡ್ಕೊಂಡು ಆದಷ್ಟು ಮುಗಿಸ್ಕೊತೀನಿ. ಸ್ವಲ್ಪ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡೋದಿದೆ, ಟ್ರಾಲಿ ಕ್ಲೀನ್ ಮಾಡೋದಿದೆ.
ಇವತ್ತು ಆದಷ್ಟು ಬೇಡದೇ ಇರೋ ಕಿಚನಲ್ಲಿ ಪಾತ್ರೆಗಳೆತ್ತಿಡೋದು ಈ ಥರ ಕೆಲಸಗಳೆಲ್ಲನೂ ಮುಗಿಸ್ಕೊಬಿಡೋಣ ಅಂತ ಈ ಕಡೆ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ ಖಾರ ಪೊಂಗಲ್ಗೆ. ಚೆನ್ನಾಗಿ ಟೊಮೊಟೊ ಬೇಯಲಿ ಅಷ್ಟೊತ್ತಿಗೆ ಬಟ್ಟೆ ಕೂಡ ಮಿಷಿನ್ಗೆ ಹಾಕಿ ಬರೋಣ ಅಂದ್ಬಿಟ್ಟು ಮಿಷಿನ್ಗೆ ಹಾಕ್ಲಿಕ್ಕೆ ಹೋಗಿದ್ದೆ. ಟೊಮೊಟೊ ಬೆಂದ್ರೇ ಖಾರ ಪೊಂಗಲ್ ಚೆನ್ನಾಗಿರೋದು ಫ್ರೆಂಡ್ಸ್. ಈ ಕಡೆ ಮೊಟ್ಟೆ ಕೂಡ ಬೇಯ್ತಾ ಇದೆ. ಅಪ್ಪು ಬಂದ ತಕ್ಷಣ ಟಿಫನ್ ಮಾಡಬೇಕು. ಅಮ್ಮು ಕಟ್ಟಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು. ಅವಳನ್ನ ಬಿಟ್ಟರೆ ನನಗೆ ಯಾವ ಕೆಲಸ ಮಾಡೋಕ್ಕೆ ಬಿಡಲ್ಲ. ದಿವಾನ್ ಮೇಲಿರೋದು ಕರ್ಟನ್ ಕೂಡ ತೆಗಿಬೇಕು, ಬೆಡ್ ಸ್ಪ್ರೆಡ್ ಕೂಡ ತೆಗೆದು ಅದನ್ನು ವಾಶ್ ಮಾಡಬೇಕು. ಆದಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಾನು ಸಡನ್ನಾಗಿ ಹೊರಟ್ರೂ ಕೂಡ ತಲೆನೋವಿರಲ್ಲ. ನೆನ್ನೆ ಮಾರ್ಬಿಟ್ಟು ಇದೊಂದು ಹಾಳು ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ತೆಗಿಯೋಕ್ಕೂ ಬರ್ತಾಯಿಲ್ಲ, ಹಾಕೋಕ್ಕೂ ಬರ್ತಾಯಿಲ್ಲ, ಇಷ್ಟೇ ಬರೋದು, ಹಿಂಗೆ ಸ್ಟ್ರಕ್ ಆಗುತ್ತೆ. ಅದೊಂದು ಇವತ್ತು ಯಾರನ್ನಾರು ನೋಡಿಬಿಟ್ಟು ರೆಡಿ ಮಾಡಿಸ್ಬೇಕು. ಅನ್ಯಾಯವಾಗಿ ಹಾಳು ಮಾಡಿದೆ. ಅದು ಸಡನ್ನಾಗಿ ತೆಗೆದು ಕಿತ್ಕೊಂಡೇ ಬಂದ್ಬಿಡ್ತು. ಇವತ್ತು ಅದೊಂದು ಕೆಲಸ ಇದೆ, ಅದು ಮುಗಿಸ್ಕೋಬೇಕು ಫ್ರೆಂಡ್ಸ್. ವಾಚ್ ಅವರ್ಸ್ ಆಗ್ತಿಲ್ಲ, ಪ್ಲೀಸ್ ಫುಲ್ಲಾಗಿ ವೀಡಿಯೋಸ್ನ ನೋಡಿ. ತಲೆಗೆ ಎಣ್ಣೆ ಹಾಕಬೇಕು. ಎಷ್ಟೊಂದು ಕೆಲಸ ಇಟ್ಕೊಂಡಿದ್ದೀನಿ. ಯಾವ್ಯಾವ್ದು ಮಾಡ್ಕೊತೀನೋ ಯಾವ್ದು ಬಿಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು 12 ಗಂಟೆವರೆಗೂ ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ನನಗೆ ಡೈಲಿ ತೊಗೊಳ್ಳೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ವ, ಅದನ್ನು ನಾನು ತೊಗೋತಿಲ್ಲ. ವೀಕ್ ಒನ್ಸ್ ತೊಗೋತೀನಿ ಅಷ್ಟೇ. ಯಾಕಂದರೆ ನನಗೆ ಓವರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಡಾಕ್ಟರ್ ಕೇಳಿದಕ್ಕೆ ಡೈಲಿ ತೊಗೋಬೇಕು ಅಂದರು. ಬೇಬಿ ಗ್ರೋತ್ ಇದೆ, ಏನೂ ತೊಂದರೆ ಇಲ್ಲ ಅಂದ್ಬಿಟ್ಟು ನಾನು ತೊಗೊತಾ ಇಲ್ಲ. ಇವತ್ತು ತೊಗೊಂಡಿದ್ದೆ, ಓವರ್ ಗ್ಯಾಸ್ಟ್ರಿಕ್ ಆಗೋಗ್ಬಿಡ್ತು. ಯಾವ ಥರ ಅಂದರೆ ಉಸಿರೇ ಬರ್ತಾಯಿಲ್ಲ, ಆ ಥರ ಗ್ಯಾಸ್ಟ್ರಿಕ್ ಆಗೋಗ್ಬಿಡ್ತು. ಅಪ್ಪು ಮಧ್ಯಾಹ್ನ ಊಟಕ್ಕೆ ಬಂದರೂ ಕೂಡ ಎದ್ದು ಊಟ ಕೊಡೋಕ್ಕಾಗದಿರೋಷ್ಟು ಗ್ಯಾಸ್ಟ್ರಿಕ್ ಆಗೋಯ್ತು. ಹಂಗಾಗಿ ಒಂದು 12 ಗಂಟೆಗೆ ಮಲಗ್ದೋಳು. ಇವಾಗ ಟೈಮ್ 4:10 ಆಗಿದೆ. ಇವಾಗ ಎತ್ತಿದ್ದೀನಿ. ತಲೆಗೆ ಎಣ್ಣೆ ಹಾಕಿತ್ಕೋದಕ್ಕೂ ಒಳ್ಳೆ ನಿದ್ದೆ ಬಂದಿತ್ತು. ಇವಾಗ ಎದ್ದು ಒಂದು ಗ್ಲಾಸ್ ಲೆಮನ್ ಟೀ ಮಾಡ್ಕೊಂಡು ಕುಡ್ಕೊಂಡು ಬೇರೆ ಕೆಲಸ ನೋಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ವೀಡಿಯೋಸ್ನ ನೋಡಿ, ಫುಲ್ಲಾಗಿ ವೀಡಿಯೋಸ್ನ ನೋಡಿ. ನನ್ನ ವೀಡಿಯೋ ವಾಚ್ ಅವರ್ಸ್ ಕವರ್ ಆಗ್ತಾಯಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಏನಂತ ಗೊತ್ತಿಲ್ಲ, ವಾಚ್ ಅವರ್ಸೇ ಆಗ್ತಾಯಿಲ್ಲ. ಏನು ಮಾಡಿದ್ರು ಏನು ಮಾಡಬೇಕಂತಲೇ ಅರ್ಥ ಆಗ್ತಾಯಿಲ್ಲ. 3,730ಗೆ ಸ್ಟಾಪ್ ಆಗಿರೋದು. ಇನ್ನು ಮುಂದಕ್ಕೆ 1 ಅವರ್ ಕೂಡ ಹೋಗ್ತಾಯಿಲ್ಲ. 10 ದಿವಸ ಆಯಿತು 1 ಅವರು ವಾಚ್ ಅವರ್ ಎಕ್ಸ್ಪೆಂಡಬಲ್ ಆಗಿ. ಹಂಗಾಗಿ ಪ್ಲೀಸ್ ಫುಲ್ಲಾಗಿ ವೀಡಿಯೋಸ್ನ ನೋಡಿ. ತುಂಬ ಬೇಜಾರಾಗ್ತಿದೆ. ಈಗ ಅಮ್ಮು ಜೊತೆ 1 ಅವರ್ ಆಟ ಆಡಬೇಕು. ಅವಳು ತುಂಬ ಮೂಡಿ ಆಗಿಬಿಡ್ತಾಳೆ. ನಾನು ಆಟ ಆಡಿಲ್ಲ ಅಂದರೆ ಅವಳ ಜೊತೆ ಆಟ ಆಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ. ಕಾಫಿ ಮಾಡ್ಕೊಂಡು ಕುಡಿತೀನಿ ಮೇಯ್ನಾಗಿ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. 1 ಅವರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡಿ ನೋಡೋಣ. ಇವತ್ತು ಏನಾದರೂ ಚೆನ್ನಾಗಿ ವಾಚ್ ಅವರ್ಸ್ ಬಂತಂದರೆ, ವಾಚ್ ಅವರ್ಸ್ ಆಯ್ತಂದ್ರೇ ಅಲ್ವಾ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದು. ವಾಚ್ ಅವರ್ಸೇ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಈಗ ಬೇಜಾನ್ ಕೆಲಸ ಐತೆ. ಗ್ಯಾಸ್ಟ್ರಿಕ್ ಓವರ್ ಆಗೈತೆ. ನನ್ನ ಕೈಯಲ್ಲಿ ಆಗುತ್ತೋ ಆಗಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಫಸ್ಟ್ ಅಮ್ಮದೊಂದು 1/2 ಅವರ್ ವೀಡಿಯೋಸ್ ತೊಗೊತೀನಿ. ಅವಳ ಜೊತೆ ಆಟ ಆಡೋದು ಒಂದು 1/2 ಅವರ್ ವೀಡಿಯೋಸ್ ಮಾಡ್ಕೊಂಡು ಆಮೇಲೆ ವ್ಲಾಗ್ನ ಮಾಡ್ಕೊತೀನಿ. ಇವತ್ತು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಸ್ಪೆಷಲಾಗಿ ಯೋಚನೆ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಕಿಚನ್ ಎಲ್ಲ ನೀಟ್ ಕ್ಲೀನ್ ಆಯಿತು. ರಾತ್ರಿಗೆ ಅಡುಗೆ ಮಾಡ್ಕೋಬೇಕು, ಇನ್ನೂ ಮಾಡಿಲ್ಲ ಫ್ರೆಂಡ್ಸ್. ಈ ಥರ ಕಿಚನಲ್ಲಿ ಚಿಕ್ಕ ಸೊಳ್ಳೆ ಇದ್ದಾಗ ಕಿಚನ್ನ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸಿಂಕೆಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಧೂಪದ ಉಂಡೆ. ಅದನ್ನು ತೊಗೊಂಡು 1-2 ಕರ್ಪೂರ ಹಾಕಿ ಹೊಗೆ ಇಡೋದ್ರಿಂದ ಕಿಚನಲ್ಲಿರೋ ಸೊಳ್ಳೆ ಎಲ್ಲ ಹೊರಟೋಗುತ್ತೆ. ಈ ಟಿಪ್ಸ್ನ ಬೇಕಂದರೆ ಫಾಲೋ ಮಾಡಿ ನೋಡಿ, ನಿಜವಾಗ್ಲೂ ಹೊರಟೋಗುತ್ತೆ. ಹಾಗಾಗಿ ನಾನು ಕೂಡ ಕಿಚನ್ಗೆ ಧೂಪದಿಂದ ಹೊಗೆ ಕೊಡ್ತಾ ಇದ್ದೀನಿ. ಯಾಕೋ ಸಣ್ಣ ಸೊಳ್ಳೆ ಆಗಿತ್ತು. ಅದನ್ನು ನೋಡೋಕ್ಕೊಂಥರ ಬ್ಯಾಡಾಗಿ ಕಾಣುತ್ತೆ. ಈ ಥರ ಮಾಡಿ ನೋಡಿ, ಒಂದು ಸೊಳ್ಳೆ ಕೂಡ ಇರಲ್ಲ ಫ್ರೆಂಡ್ಸ್. ಇನ್ನೂ ಅಡುಗೆ ಕೂಡ ಮಾಡಿಲ್ಲ. ಅಡುಗೆ ಇವತ್ತು ನೈಟ್ ಊಟಕ್ಕೆ ಟೊಮೊಟೊ ಬಾತ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಾಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಈ ಥರ ಒಂದು ಸರ್ತಿ ಟೊಮೊಟೊ ಬಾತ್ನ ಮಾಡಿ ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ತೀರಾ. ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡ್ಕೊಂಬಂದ್ಬೇಡ. ಈ ಐಟಮ್ನ ತೊಗೊಂಡಿದ್ದೀನಿ, ನೋಡ್ಕೊಂಬರೋಣ. ಇಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಓಲ್ ಸ್ಪೈಸಸ್ಸು 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿ ಬಂದು ಫ್ರೀಸರ್ ಬಟಾಣಿ. 1-2 ಟೊಮೊಟೊ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಉದ್ದುದಕ್ಕೆ ಹಚ್ಕೋಬೇಕು, ಅವಾಗೇ ಟೇಸ್ಟ್ ಚೆನ್ನಾಗಿರೋದು. ಓಲ್ ಸ್ಪೈಸಸ್ಸು, ಅದಾದಮೇಲೆ ಚಿಲ್ಲಿ ಪೌಡರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಚಿಕನ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಗ್ಗರಣೆಗೆ ಆಯಿಲು. ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಥರ ಒಂದು ಸರ್ತಿ ಮಾಡಿ ನೋಡಿ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಜೊತೆಯಲ್ಲಿ ಕಾಯಿ ಹಾಲನ್ನ ರುಬ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕ್ತಿರೋದ್ರಿಂದ 3 ಗ್ಲಾಸ್ ಆಗೋಷ್ಟು ಕಾಯಿ ಹಾಲನ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಕಾಯಿ ಹಾಲನ್ನ ಹಾಕಿದ್ರೇ ಟೇಸ್ಟು. ಈ ಥರ ಒಂದು ಸರ್ತಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಕ್ಕಿನ ನೆನೆಸೋ ಅವಶ್ಯಕತೆ ಇಲ್ಲ, ತೊಳೆದು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಇವಾಗ ಟೊಮೊಟೊ ಬಾತ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಟೊಮೊಟೊ ಬಾತ್ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ, ಇಂಗ್ರೀಡಿಯೆಂಟ್ಸ್ ಅಂತ ಕೂಡ ನೋಡಿದ್ದೀರಲ್ವಾ. ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಓಲ್ ಸ್ಪೈಸಸ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಚಕ್ಕೆ, ಲವಂಗ, ಪಲಾವ್ ಎಲೆ, ಜಾವಿತ್ರಿ ಇಷ್ಟು ತೊಗೊಂಡಿದ್ದೀನಿ. ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ ಚೆನ್ನಾಗಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಓಲ್ ಸ್ಪೈಸಸ್ಸು ತುಂಬಾ ಚೆನ್ನಾಗಿ ಘಮ ಬಂದಿದೆ. ನಂತರ ನಾವೇನಿಲ್ಲಿ ಕಟ್ ಮಾಡಿ ಇಟ್ಟಿದ್ವು ಮೆಣಸಿನ್ಕಾಯಿ, ಅದು ಕೂಡ ಹಾಕ್ಕೊತಾ ಇದ್ದೀನಿ. 3 ಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿಟ್ಟಿದ್ದೆ, ಅದು ಕೂಡ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈರುಳ್ಳಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ಟೊಮೊಟೊ ಹಾಕೊಳ್ಳೋಣ. ಫ್ರೆಂಡ್ಸ್, ಟೊಮೊಟೊ ಹಾಕ್ಕೊಂಡು ಫುಲ್ಲು ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಟೊಮೊಟೊ ತುಂಬಾ ಸ್ಮೂತ್ ಆಗಬೇಕು, ಮೆತ್ತಗಾಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮ್ನಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ರುಚಿ ನೋಡಿಬಿಟ್ಟು ಸಾಲ್ಟ್ನ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಸಾಲ್ಟ್ ಈ ಟೈಮ್ನಲ್ಲೇ ಸೇರಿಸ್ಕೊಂಡಿದ್ದೀನಿ. ಇವಾಗಲೇ ಒಳ್ಳೆ ಘಮ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಟೊಮೊಟೊ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಮೆತ್ತಗಾದ್ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಂತರ ಏನು ನಾನಿಲ್ಲಿ ತೆಗೆದಿಟ್ಟಿದ್ದೆ ಹಸಿ ಬಟಾಣಿ, ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಹಸಿ ಬಟಾಣಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನೇನು ತೆಗೆದಿಟ್ಟಿದ್ದೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ನಾವೇನು ತೆಗ್ದಿಕ್ಕಿದ್ವಿ ಚಿಕನ್ ಮಸಾಲ, ಅದು ಕೂಡ ಹಾಕ್ಕೊಳ್ಳೋಣ. ಚಿಕನ್ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚಿಕನ್ ಮಸಾಲ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈ ಟೈಮ್ನಲ್ಲೇ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಾಯಿ ಹಾಲು ತೆಗೆದುಬಿಟ್ಟು ಟೊಮೊಟೊ ಬಾತ್ ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದೆಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಬಿಟ್ಕೊತಾ ಇದೆ ಸೈಡಲ್ಲೆಲ್ಲ. ಈ ಟೈಮ್ನಲ್ಲಿ ನಾವೇನು ತೆಗೆದಿಟ್ಟಿದ್ವಿ ಕಾಯಿ ಹಾಲು ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸ್ ಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ. ಬೇಕಂದರೆ 50-50 ಕೂಡ ಮಾಡ್ಕೋಬೋದು. ನೀರು 50, ಕಾಯಿ ಹಾಲು 50 ಕೂಡ ಮಾಡ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ 3 ಗ್ಲಾಸ್ ಕಾಯಿ ಹಾಲು ಇತ್ತಂದರೆ 3 ಗ್ಲಾಸ್ ಕಾಯಿ ಹಾಲನ್ನೇ ಸೇರಿಸ್ಕೊಬೋದು. ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ಇದು ಕುದಿ ಬರ್ತಿದೆ. ಈ ಟೈಮ್ನಲ್ಲಿ ನಾವೇನು ತೊಳೆದಿಟ್ಟಿದ್ವಲ್ಲ ಅಕ್ಕಿ 1.5 ಗ್ಲಾಸು, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಕ್ಕಿ ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡಲ್ಲಿ ಮುಚ್ಚಿ 3 ವಿಷಲ್ ತೆಗೆಸಿದ್ರೆ ಟೊಮೊಟೊ ಬಾತ್ ರೆಡಿಯೇ ಆಗೋಗ್ಬಿಡುತ್ತೆ. ಈ ಟೈಮ್ನಲ್ಲಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಕೊಳ್ಳೋಣ.
ಕುಕ್ಕರ್ ಲಿಡಲ್ಲಿ ಕ್ಲೋಸ್ ಮಾಡಿದ್ದೀನಿ. ಕುಕ್ಕರ್ ಲಿಡಲ್ಲಿ ಕ್ಲೋಸ್ ಮಾಡಿ 3 ವಿಷಲ್ ತೆಗೆಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಕಾಯಿ ಹಾಲಕ್ಕಿ 1 ಟೈಮ್ ಟೊಮೊಟೊ ಬಾತ್ನ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ. ಫ್ರೆಂಡ್ಸ್, ಘಮ ಘಮ ಅಂತಿರೋ ಟೊಮೊಟೊ ಬಾತ್ ಅಂತೂ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಉದುದ್ರಾಗಿ ಸೂಪರಾಗಿ ಬಂದಿದೆ. ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಟ್ರೈ ಮಾಡೋಣ. ಸೂಪರ್ ಟೇಸ್ಟಿ ಟೊಮೊಟೊ ಬಾತ್ ಅಂತೂ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ನಾನೊಂದು 2 ತುತ್ತು ತಿಂದು ಕೂಡ ನೋಡಿದೆ. ಒಂದು ಸರ್ತಿ ಈ ಥರ ಟ್ರೈ ಮಾಡಿ ಕಾಯಲ್ಲಿ ಹಾಕ್ಬಿಟ್ಟು ಹೇಗೆ ಬಂದಂತ ಕಮೆಂಟ್ ಮಾಡಿ. ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ, ಕುಕ್ಕಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.